200 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ದಾರೆ. ಬಟ್ ಅದರ ಜೊತೆ ಬಂದಂತಹ ಸಾವಿರಾರು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಟೈಮ್ ಆ್ಯಂಡ್ ಡಿಸೈಡಿಂಗ್ ಆನ್ ಕ್ಲಾರಿಫೈಯಿಂಗ್ ದ ಡೌಟ್ಸ್ ಆಫ್ ಪೀಪಲ್ ಹೂ ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, 200 ಯೂನಿಟ್ಸ್ ಅನ್ನ ಯಾವ ತರ ಬಳಕೆ ಮಾಡಬಹುದು, ನೀವು ಈ ಸ್ಕೀಮ್ಗೆ ಯಾವ ತರ ಅಪ್ಲೈ ಮಾಡಬಹುದು, ಇದರಲ್ಲಿ ನೀವು ಎಲಿಜಿಬಲ್ ಇದ್ದೀರೋ ಇಲ್ಲೋ, ಈ ತರ ಸಾವಿರಾರು ಪ್ರಶ್ನೆಗಳನ್ನ ಇವತ್ತು ಕ್ಲಾರಿಫೈ ಮಾಡೋಣ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಗೃಹ ಜ್ಯೋತಿ ಸ್ಕೀಮ್. ಸರ್, ಈ 200 ಯೂನಿಟ್ಸ್ ಗೃಹ ಜ್ಯೋತಿ ಸ್ಕೀಮ್ ಎಕ್ಸಾಕ್ಟ್ಲಿ ಅಂದರೆ ಏನು? ಈ ಸ್ಕೀಮಲ್ಲಿ ಮೋಸ್ಟ್ ಆಫ್ ದಿ ಪಾಪ್ಯುಲೇಷನ್ ಕವರ್ ಆಗ್ತಾ ಇದೆ. 200 ಯೂನಿಟ್ ತನಕ ಯಾರು ಆವ್ರೇಜ್ ಪವರ್ ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ ಉಚಿತ ವಿದ್ಯುತ್ ಕೊಡಲಿಕ್ಕೆ ಸರ್ಕಾರ ಮುಂದೆ ಬಂದಿದೆ. ಈಗ ನಾವು ಹೊಸದಾಗಿ ಒಂದು ಪೋರ್ಟಲ್ವನ್ನು ಲಾಂಚ್ ಮಾಡಿದ್ದೀವಿ, ಸೇವಾ ಸಿಂಧು ಪೋರ್ಟಲ್. ಆ ಪೋರ್ಟಲಲ್ಲಿ ಎಲ್ಲರೂ ಬೆನಿಫಿಷರೀಸ್ ಹೋಗಿ ಒಂದು ಸಿಂಪಲ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇದೆ. ಅದರಲ್ಲಿ ಅವರು ಅಪ್ಲೈ ಮಾಡಿದ್ದಾರೆ ಅಂದರೆ ಆ ಸ್ಕೀಮ್ಗೆ ಅವರು ಆಪ್ಟ್ ಇನ್ ಆಗ್ತಾರೆ, ಎಲಿಜಿಬಲ್ ಆಗ್ತಾರೆ. ಈ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಯಾವ್ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ಒಂದು ಪ್ರಶ್ನೆ ಜನರಲ್ಲಿ ಬರ್ಬೋದು. ಬಹಳ ಸುಲಭವಾದಂಥ ಸರಳವಾದಂಥ ಈ ಪ್ರಾಸೆಸ್ ಇದೆ. ಇದರಲ್ಲಿ ನಮ್ಮ RR ನಂಬರ್, ಬಿಲ್ಲಲ್ಲಿರುವಂಥ ಅಕೌಂಟ್ ID RR ನಂಬರ್ ಅಂತ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕು. ಮತ್ತು ತಾವು ತಮ್ಮ ಹೆಸರು ಎಂಟರ್ ಮಾಡಿದ ತಕ್ಷಣ ಮಿಕ್ಕಿದ್ದೆಲ್ಲ ಡೀಟೇಲ್ಸ್ ನಮ್ಮ ಹೆಸ್ಕಾಮ್ ಡೇಟಾಬೇಸಲ್ಲಿ ಏನಿರುತ್ತೆ ಅದನ್ನು ಆಟೋ ಪಾಪ್ಯುಲೇಟ್ ಮಾಡುತ್ತೆ. ಅದಾದ ನಂತರ ತಾವು ಓನರ, ಬಾಡಿಗೆದಾರರ ಅಂತ ಹೇಳಿ ಪೋರ್ಟಲಲ್ಲಿ ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತಾವೇ ಓನರ್ ಆಗಿದ್ದೀರಿ ಅಂದರೆ ಓನರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಆಧಾರ್ ನಂಬರ್ ಹಾಕ್ಬಿಟ್ಟಿದ್ದೀರಂದರೆ ರಿಜಿಸ್ಟ್ರೇಷನ್ ಪೂರ್ತಿ ಆಗಿಬಿಡುತ್ತೆ. ಭಾಳ ಸಿಂಪಲ್ ಇದೆ. ತಾವು ಬಾಡಿಗೆದಾರರಾಗಿದ್ದೀರಂದರೆ ಬಾಡಿಗೆದಾರರಂತ ತಾವು ಆಪ್ಟ್ ಮಾಡಿಕೊಂಡು ಜೊತೆಯಲ್ಲಿ ಬಾಡಿಗೆದಾರರ ಹೆಸರು ಮತ್ತು ಆಧಾರ್ ನಂಬರ್ ಹಾಕಿದ್ದೀರಂದರೆ ಸೆಲೆಕ್ಷನ್ ಪ್ರಾಸೆಸ್, ಎಲಿಜಿಬಿಲಿಟಿ ಪ್ರಾಸೆಸ್, ಸೆಲೆಕ್ಷನ್ ಪ್ರಾಸೆಸ್ ಪೂರ್ತಿ ಆಗಿಬಿಡುತ್ತೆ. ಆ್ಯಂಡ್ ಇದಕ್ಕೇನು ಲಾಸ್ಟ್ ಡೇಟ್ ಏನಿಲ್ಲ. ಸೊ ತಾವು ಎಲ್ಲರೂ ನಿಧಾನವಾಗಿ ಸರ್ವರ್ ಮೇಲೆ ಲೋಡ್ ಬೀಳದಂತೆ ತಾವು ಅಪ್ಲಿಕೇಶನ್ನು ಹಾಕ್ಕೋಬೋದು. ಇದಕ್ಕೆ ಯಾವುದೇ ಟೈಮ್ ಲೈನ್ ಇಲ್ಲ. ಓಕೆ, ಸೂಪರ್. ಸೊ ಟೈಮ್ ಲೈನ್ ಇಲ್ಲ ಅಂದು ಅದು ಐ ಥಿಂಕ್ ದಟ್ ಈಸ್ ಒನ್ ರಿಲ್ಯಾಕ್ಸೇಷನ್ ದಟ್ ಪೀಪಲ್ ಕ್ಯಾನ್ ಥಿಂಕ್ ಆಫ್. ಈಗ ಎರಡನೇದಾಗಿ ಸರ್, ನಾವು ಹೆಂಗೋ ಯೂನಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ್ಯಂಡ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ಕೂಡ ಮಾತಾಡಿದ್ದೀವಿ. ಬಟ್ ಆ್ಯಾವ್ರೇಜನ್ನು ಎಕ್ಸಾಕ್ಟ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೇ ಒಂದು ಪ್ರಶ್ನೆ ಆಗೋಗಿದೆ. ಅಂದರೆ 200 ಯೂನಿಟ್ಸ್ ಮೀರಬಾರ್ದು ಅನ್ನೋದು ಒಂದೇ ಜನರಿಗೆ ಗೊತ್ತಿರೋದು. ಬಟ್ ಈ 200 ಕ್ಯಾಲ್ಕುಲೇಟ್ ಹೆಂಗಾಗುತ್ತೆ ಯೂನಿಟ್, ಅದೊಂದು ಸ್ವಲ್ಪ ನಮಗೆ ಹೇಳಿ. ಸೊ ಒಂದು ಉದಾಹರಣೆ ಕೊಡಬೇಕಂದ್ರೆ ತಮ್ಮದೇ ಬಿಲ್ ತಗೊಳ್ಳೋಣ ಉದಾಹರಣೆಗೆ. ಸೊ ಹಿಂದಿನ ವರ್ಷ 2022ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ತಾವು ಉದಾಹರಣೆಗೆ ಒಂದು 90 ಯೂನಿಟ್ ತಾವು ಕನ್ಸ್ಯೂಮ್ ಮಾಡಿದ್ರಿ. ಅದಾದ ನಂತರ ಮೇ ತಿಂಗಳಲ್ಲಿ 100 ಯೂನಿಟ್ ಕನ್ಸ್ಯೂಮ್ ಮಾಡಿದ್ದೀರಿ. ಜೂನಲ್ಲಿ 110 ಯೂನಿಟ್ ಕನ್ಸ್ಯೂಮ್ ಮಾಡಿದ್ದೀರಿ. ಅದೇ ರೀತಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ ವರ್ಷದ ಮಾರ್ಚ್ ತನಕ ಸರಿಸುಮಾರು ತಾವು 100, 110, 90, 100 ಆ ಥರ ಕನ್ಸ್ಯೂಮ್ ಮಾಡಿಬಿಟ್ಟು ಆವ್ರೇಜ್ ಸರಾಸರಿ ನಾವು ನೋಡುವಾಗ 100 ಯೂನಿಟ್ ಅಂತ ಆಗಿದೆ. ಅಂದರೆ ತಮಗೆ ಈ ವರ್ಷ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಆಗಸ್ಟ್ ಬಿಲ್ಲಿಂಗ್ನಿಂದ ನಾವು ನಿಮಗೆ 100 ಯೂನಿಟ್ ತನಕ ಫ್ರೀ ಕೊಟ್ಬಿಡ್ತೀವಿ. ಉದಾಹರಣೆಗೆ ಆಗಸ್ಟ್ ತಿಂಗಳಲ್ಲಿ ತಮ್ಮ ಬಿಲ್ಲಲ್ಲಿ 110 ಯೂನಿಟ್ ತಾವು ಕನ್ಸ್ಯೂಮ್ ಮಾಡಿದ್ದೀರಂತ ಭಾವಿಸೋಣ. ಇದರಲ್ಲಿ 100 ಯೂನಿಟ್ ಫ್ರೀ ಆಗಿಬಿಡುತ್ತೆ. ರಿಮೈನಿಂಗ್ 10 ಯೂನಿಟ್ ಏನಿದೆ ಅದಕ್ಕೆ ಹೆಸ್ಕಾಮ್ ವತಿಯಿಂದ ತಮಗೆ ನೆಟ್ ಬಿಲ್ಲಿಂಗ್ ಮಾಡಿಕೊಡ್ತೀವಿ. ಬರೀ 10 ಯೂನಿಟ್ ಪೇಮೆಂಟ್ ತಾವು ಮಾಡಬೇಕಾಗುತ್ತೆ. ಅದು ಬರೀ ಎನರ್ಜಿ ಚಾರ್ಜ್ ಪೇಮೆಂಟ್ ಮಾಡಬೇಕಾಗುತ್ತೆ. ತಾವು ಬಿಲ್ ನೋಡಿದ್ದೀರಂದರೆ ಅದರಲ್ಲಿ 3 ಭಾಗಗಳಿರುತ್ತೆ. ಒಂದು ಫಿಕ್ಸ್ಡ್ ಚಾರ್ಜ್ ಅಂತ ಇರುತ್ತೆ, ಎರಡನೇದು ಎನರ್ಜಿ ಚಾರ್ಜ್ ಅಂತ ಇರುತ್ತೆ, ಮೂರನೇದು ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಕಾಸ್ಟ್ ಅಂತ ಇರುತ್ತೆ. ಇದರಲ್ಲಿ ಫಿಕ್ಸ್ಡ್ ಚಾರ್ಜ್ ಹಾಗೂ ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಕಾಸ್ಟ್ ಕಂಪ್ಲೀಟ್ಲಿ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಭರಣೆ ಮಾಡ್ತಾರೆ. ತಮ್ಮ ಎಲಿಜಿಬಿಲಿಟಿ ಅರ್ಹತೆ ಎಷ್ಟಿರುತ್ತೆ ಅಲ್ಲಿ ಮಟ್ಟ ಎನರ್ಜಿ ಚಾರ್ಜು ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಭರಣೆ ಮಾಡ್ತಾರೆ. ಮಿಕ್ಕಿದ್ದ ಯೂನಿಟ್ಸ್ ಏನಿರುತ್ತೆ, ಅರ್ಹತೆ ಮೀರಿ ಏನು ಯೂನಿಟ್ಸ್ ಕನ್ಸ್ಯೂಮ್ ಮಾಡಿರ್ತೀರಿ, 200 ಯೂನಿಟ್ ಒಳಗಡೆ ಇದೆ ಅಂದರೆ ಅಲ್ಲಿ ಮಟ್ಟ ಬರೀ ಎನರ್ಜಿ ಚಾರ್ಜ್ ಕನ್ಸ್ಯೂಮರ್ ಬೇರ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ನಾವು ಈ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸರ್, ಇನ್ ದ್ಯಾಟ್ ಕೇಸ್ ವಿವ್ ಆಲ್ಸೋ ಹರ್ಡ್ 10% ಎಕ್ಸ್ಟ್ರಾ ಕೂಡ ಸಿಗುತ್ತೆ ಅಂತ. ನಿಮ್ದು ಆವ್ರೇಜ್ ಎಷ್ಟಿದೆ ಅದರ ಮೇಲೆ 10% ಕೂಡ ಸಿಗುತ್ತೆ. ಅದನ್ನು ಮೀರಿ ನೀವು ಎಕ್ಸ್ಟ್ರಾ ಎಷ್ಟು ಕನ್ಸ್ಯೂಮ್ ಮಾಡ್ತೀರಿ ಅದಕ್ಕೆ ಮಾತ್ರ ನೀವು ದುಡ್ಡು ಕಟ್ಟಬೇಕಾಗತ್ತೆ ಅಂತ. ಇಸ್ ದ್ಯಾಟ್ ಟ್ರೂ? ಇಟ್ ಈಸ್ ಅಬ್ಸಲ್ಯೂಟ್ಲಿ ಟ್ರೂ. ಸೊ ಈ ಆವ್ರೇಜ್ ಕ್ಯಾಲ್ಕುಲೇಷನ್ ಆದ ನಂತರ ತಾವು ಸರಾಸರಿ 100 ಯೂನಿಟ್ ಆಗಿದೆ ಅಂದರೆ ತಮ್ಮ ಅರ್ಹತೆ ಹೆಂಗೆ ಫಿಕ್ಸ್ ಮಾಡ್ತೀವಿ ಅಂದರೆ ಈ ಆಗಸ್ಟ್ ತಿಂಗಳಿಂದ
100 ಯೂನಿಟ್ ಮೇಲೆ 10 ಯೂನಿಟ್ ಆ್ಯಡ್ ಮಾಡಿ ತಮಗೆ 110 ಯೂನಿಟ್ ಎಲಿಜಿಬಿಲಿಟಿ ಕೊಡ್ತೀವಿ. ಸೊ ಆ 110 ಯೂನಿಟ್ ಮೀರಿ ತಾವು ಏನಾದರೂ ಕನ್ಸ್ಯೂಮ್ ಮಾಡಿದ್ರೆ ಅಂದರೆ ಆವಾಗ ಆ ಉಳಿದಿದ್ದ ಯೂನಿಟ್ಗಳಿಗೆ ಮಾತ್ರ ತಾವು ಎನರ್ಜಿ ಚಾರ್ಜ್ ಕಟ್ತೀರಿ. ತಾವು ಏನು ಹೇಳ್ತಾ ಇದ್ದೀರಿ ಅದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ. ಓಕೆ, ಇನ್ ಕೇಸ್ ಗೈಸ್ ನಿಮ್ಮ ಆವ್ರೇಜ್ 200 ಯೂನಿಟ್ಸ್ ಬಂತಂದ್ರೆ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಆಗಲ್ಲ. ಯಾಕಂದ್ರೆ ಅದ್ರ ಮೇಲೆ ಮತ್ತೆ 10% ಕೊಟ್ಟು ಅದ್ರ ಮೇಲೆ ನೀವು ಮತ್ತೆ ಬಿಲ್ ಕಟ್ಟುವಂತಹ ಒಂದು ಸೌಲಭ್ಯ ನಿಮಗೆ ಇರಲ್ಲ. ಸೊ 200 ಯೂನಿಟ್ಸ್ ಒಳಗಡೆ ನಿಮ್ಮ ಕನ್ಸಂಪ್ಷನ್ ಆವ್ರೇಜ್ ಇತ್ತಂದ್ರೆ ಅದು ಕೂಡ ಹಿಂದಿನ ವರ್ಷದ ಕ್ಯಾಲ್ಕುಲೇಷನ್ ಪ್ರಕಾರ ಅಂದ್ರಷ್ಟೇ ನೀವು ಈ ಒಂದು ಗೃಹ ಜ್ಯೋತಿ ಅನ್ನೋ ಸ್ಕೀಮಿಗೆ ಎಲಿಜಿಬಲ್ ಆಗ್ತೀರಾ. ಇನ್ ಕೇಸ್ 200 ಇಸ್ ಯೋರ್ ಆವ್ರೇಜ್, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಸ್ಕೀಮ್. ಕರೆಕ್ಟ್ ಸರ್? ದಟ್ ಇಸ್ ಟ್ರೂ. ಆಲ್ಸೋ ಸರ್, ಈಗ ಕೆಲವೊಬ್ರು ಹೊಸದಾಗಿ ಹೊಸ ಮನೆ ಕಟ್ಟಿರಬಹುದು, ಅದರಲ್ಲಿ ಶಿಫ್ಟ್ ಆಗಿರ್ತಾರೆ, ಅಥವಾ ಹೊಸದಾಗಿ ಒಂದು ಹೊಸ ಮನೆಗೆ ರೆಂಟ್ ತಗೊಂಡು ಶಿಫ್ಟ್ ಆಗಿರ್ತಾರೆ. ಅವರಿಗೆ ಈ ಗೃಹ ಜ್ಯೋತಿ ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ? ಸೊ ಇದನ್ನು ನಾವು 2 ಭಾಗಗಳಲ್ಲಿ ಡಿವೈಡ್ ಮಾಡಿ ನೋಡೋಣ. ಮೊದಲನೇದು ಓನರ್ ವಿತ್ ಮಲ್ಟಿಪಲ್ RR ನಂಬರ್ಸ್. ಉದಾಹರಣೆಗೆ ಓನರ್ಗೆ ಒಂದು 2-3 ಬಾಡಿಗೆ ಮನೆ ಇದೆ. ಆ ಬಾಡಿಗೆ ಮನೆಗಳಿಗೆ ಬೇರೆ ಬೇರೆ ಮೀಟರ್ ಹಾಕ್ಕೊಂಡಿದ್ದಾರೆ. ಸೊ ಓನರ್ ನಮ್ಮ ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡುವಾಗ ಓನರ್ ಹೆಸರಲ್ಲಿ ಏನು ಆಧಾರ್ ಕಾರ್ಡ್ ಇರುತ್ತೆ ಆ ಆಧಾರ್ ಕಾರ್ಡ್ಗೆ ಒಂದು RR ನಂಬರ್ನು ಅವರು ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ RR ನಂಬರ್ ಹಾಕ್ತಾರೆ, ಮತ್ತು ಓನರ್ ಹೆಸರು ಹಾಕ್ತಾರೆ, ಮಿಕ್ಕಿದ್ದೆಲ್ಲ ಆಟೋಮೆಟಿಕಲಿ ಅದರಲ್ಲಿ ಪಾಪ್ಯುಲೇಟ್ ಆಗುತ್ತೆ. ಅದಾದ ನಂತರ ಓನರ್ ಅಂತ ಸೆಲೆಕ್ಟ್ ಮಾಡಿ ಅವರು ಒಂದು ಆಧಾರ್ ನಂಬರ್ ಹಾಕಬೇಕು. ಸೊ ಯಾವ ಅಕೌಂಟ್ ID ಅಥವಾ RR ನಂಬರ್ಗೆ ಆಧಾರ್ ಕಾರ್ಡ್ನು ಓನರ್ ಟ್ಯಾಗ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ RR ನಂಬರ್ ಎಲಿಜಿಬಲ್ ಇದೆ ಅಂದರೆ 200 ಯೂನಿಟ್ಗಿಂತ ಕಡಿಮೆ ಆವ್ರೇಜ್ ಕನ್ಸಂಪ್ಷನ್ ಇದೆ ಅಂದರೆ ಆವಾಗ ಈ ಗೃಹ ಜ್ಯೋತಿ ಸವಲತ್ತು ಆ ಓನರ್ಗೆ ಸಿಗುತ್ತೆ. ಈಗ ಓನರ್ ಹೆಸರಲ್ಲಿ ಬೇರೆ ಮಲ್ಟಿಪಲ್ RR ನಂಬರ್ಸ್ ಇದೆ ಅಂದರೆ ನಾವು ಬರೀ ಒಂದೇ RR ನಂಬರ್ಗೆ ಆ ಎಲಿಜಿಬಿಲಿಟಿ ಓನರ್ಗೆ ಕೊಡ್ತೀವಿ. ಏನಾದರೂ ಅವರು ಬೇರೆ ಮನೆಗಳಿಗೆ ಬಾಡಿಗೆ ಮೇಲೆ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಆವಾಗ ಬಾಡಿಗೆದಾರರು ಬಂದು ಆ ಬೇರೆ RR ನಂಬರ್ ಹಾಕಿ ಅವ್ರ ಸ್ವಂತ ಹೆಸರು ಹಾಗೂ ಆಧಾರ್ ನಂಬರ್ ಟ್ಯಾಗ್ ಮಾಡಬೇಕಾಗುತ್ತೆ. ಆವಾಗ ಬಾಡಿಗೆದಾರರಿಗೆ ಆ RR ನಂಬರ್ ಮೇಲೆ ಎಷ್ಟು ಅರ್ಹತೆ ಇದೆ ನೋಡಿಕೊಂಡು ಆವಾಗ ಟೆನೆಂಟಿಗೆ ಆ ಸವಲತ್ತನ್ನು ಕೊಡಲಿಕ್ಕೆ ಅವಕಾಶ ಇದೆ. ಏನಾದರೂ ಹೊಸ ಕನೆಕ್ಷನ್ ತಗೊಂಡಿದ್ದಾರೆ ಅಂದರೆ ಆ್ಯಸ್ ಪರ್ ದಿ ಡೈರೆಕ್ಷನ್ ಆಫ್ ದಿ ಎನರ್ಜಿ ಡಿಪಾರ್ಟ್ಮೆಂಟ್ ಈಗ ಅವ್ರಿಗೆ 53 ಯೂನಿಟ್ಸ್ ಸ್ಟೇಟ್ದು ಆವ್ರೇಜ್ ಕನ್ಸಂಪ್ಷನ್ ಏನಿದೆ ಆ 53 ಯೂನಿಟ್ಸ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ ಮಟ್ಟ ಅವರಿಗೆ ಎಂಟೈಟಲ್ಮೆಂಟ್ ಈ ವರ್ಷ ನೀಡಲಾಗುತ್ತೆ. ಓಕೆ, ಸೊ ಮುಂದಿನ ವರ್ಷ ಹಾಗಾದ್ರೆ ಮತ್ತೊಮ್ಮೆ 200 ಯೂನಿಟ್ಸಿನ ಈ ಒಂದು ಫ್ರೀ ಎಲೆಕ್ಟ್ರಿಸಿಟಿ ಸ್ಕೀಮ್ಗೆ ನೀವು ಅಪ್ಲೈ ಮಾಡಬಹುದು. ಬಟ್ ಈ ವರ್ಷ ಇಟ್ಸ್ ಫಿಕ್ಸ್ ಫಾರ್ 53 ಯೂನಿಟ್ಸ್. ಎಸ್ ಮೇಡಮ್. ರೈಟ್. ಸೊ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ FAC ಅಂತ ಒಂದು ಕಾಲಮ್ ನೋಡ್ತೀರಾ ನೀವು, ಅದೇನು ಸರ್ ಎಕ್ಸಾಕ್ಟ್ಲಿ? ವಾಟ್ ಇಸ್ FAC? FAC ಅಂದರೆ ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಚಾರ್ಜ್ ಆರ್ ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಕಾಸ್ಟ್. ಇದು KERC ಅವರೇ ಇದರದ್ದು ತೀರ್ಮಾನ ಮಾಡಿದ್ದಾರೆ. ಈಗ ಫ್ಯೂಯಲ್ ಖರೀದಿ ಮಾಡುವಾಗ ಕೋಲ್ ಪ್ರೈಸಸ್ ಹೆಚ್ಚಾಗಿರ್ಬೋದು, ಅದರ್ವೈಸ್ ಕೋಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗಿರ್ಬೋದು, ಪವರ್ ಪರ್ಚೇಸ್ ಕಾಸ್ಟ್ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು, ಬರೀ ಹೆಚ್ಚೇ ಅಲ್ಲ ಕಡಿಮೆನೂ ಆಗ್ಬೋದು. ಸೊ ಈ ಒಂದು ಡೈನಮಿಸಮ್ ಏನಿದೆ ಇದನ್ನು ಬಿಲ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಪವರ್ KERCಗೆ ಆನರಬಲ್ KERCಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಂತೆ KERC ಅವರು ಒಂದು ಈಕ್ವೇಷನ್ ಫಾರ್ಮ್ಯುಲೇಟ್ ಮಾಡಿ ಇದರಲ್ಲಿ ನೀವು ಹೆಸ್ಕಾಂ ವತಿಯಿಂದ ಇನ್ಪುಟ್ಸ್ ಹಾಕ್ಕೊಂಡು FACನೂ ಕ್ಯಾಲ್ಕುಲೇಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಅದರಿಂದ ತಿಂಗಳಿಗೆ ಒಮ್ಮೆ ನಾವು ಈ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀವಿ. ಲಾಸ್ಟ್ 4-5 ತಿಂಗಳು ಉದಾಹರಣೆಗೆ ತಾವು ಬಿಲ್ ನೋಡಿದ್ದೀರಂದರೆ ಅದರಲ್ಲಿ 57 ಪೈಸೆ ಬರ್ತಾ ಇತ್ತು. ಬಟ್ ಈಗ ತಮಗೆ ಗೊತ್ತಿರೋ ಹಾಗೆ ಗ್ಲೋಬಲ್ ಸಿಚುವೇಶನ್ ಆ್ಯಂಡ್ ಕೋಲ್ ಪ್ರೊಡಕ್ಷನ್ ಆರ್ 2 ಮೇಜರ್ ಇಶ್ಯೂಸ್. ಸೊ ಯುಕ್ರೇನ್ ವಾರು ನಡೀತಾ ಇದೆ, ಹಾಗೂ ನಮ್ಮ ಕೋಲ್ ಪ್ರೊಡಕ್ಷನ್ ಈಸ್ ಆಲ್ಸೋ ನಾಟ್ ಸಫಿಷಿಯಂಟ್ ಫಾರ್ ಅಸ್ ಕರೆಂಟ್ಲಿ. ಬಟ್ ಸಿಚುವೇಶನ್ ಬೆಟರ್ ಆಗ್ತಾ ಇದೆ. ಬಟ್ ಜಾನ್ವರಿ, ಫೆಬ್ರವರಿ, ಮಾರ್ಚಲ್ಲಿ ಏನು ತೊಂದರೆಗಳಿತ್ತು ಅದನ್ನು ನಾವು ಈಗ ಈ ಬಿಲ್ಲಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗ್ತಾ ಇದೆ. ಅದರಿಂದ ಬರೀ ಈ ತಿಂಗಳಿ ಹಾಗೂ ಮುಂದಿನ ತಿಂಗಳಿ ಈ FAC ಅಮೌಂಟ್ ಸ್ವಲ್ಪ ಹೆಚ್ಚು ಕಂಡುಬರ್ಬೋದು. ಅದಾದ ನಂತರ ನಾವು ಟ್ರೆಂಡ್ ಫಾಲೋ ಮಾಡ್ತಾ ಇದ್ದೀವಿ, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಇಳಿಕೆ ತಾವು ನೋಟಿಸ್ ಮಾಡ್ತೀರಿ.
ಸೊ ಇನ್ ಕೇಸ್ ತಂದೆ ಹೆಸರಲ್ಲಿ ಆ ಒಂದು ಮನೆ ಇದ್ದು ಎಲ್ಲ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿದ್ದು ಅವ್ರ ಮಗ ಇನ್ ಕೇಸ್ ಆ ಮನೆಯಲ್ಲಿ ಇದ್ರೆ ಅವ್ರು ಹೇಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು? ಸೊ ಈ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಒಂದು ಪ್ರಶ್ನೆಗೂ ನಾವು ಉತ್ತರ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ರಿಲೇಟಿವ್ ಅಂತ ಆಪ್ಷನ್ ಕೊಟ್ಟಿದ್ದೀವಿ. ಓನರ್, ಟೆನೆಂಟ್ ಆರ್ ರಿಲೇಟಿವ್ ಅಂತ, ಸಂಬಂಧಿಕರಂತ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಸಂಬಂಧಿಕರಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಈ ಸವಲತ್ತನ್ನು ಪಡಿಬೋದು.